ನಮಸ್ಕಾರ, ನಾನು ನಿಮ್ಮ ಆಂಕರ್ ಅರುಣ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಟಿವಿ ಕನ್ನಡ. ತುಂಬಾ ಚೆನ್ನಾಗಿದೆ. ಇವತ್ತು ಒಂದು ಎಕ್ಸ್ಪೋ ಏನ್ ನಡೀತಾ ಇದೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ, ಗೇಟ್ ನಂಬರ್ 2 ಎಕ್ಸ್ಪೋ ಅಂತ ನೆನಪಾಗೋದೆ ಈ ಒಂದು ಹಾಲ್, ತ್ರಿಪುರವಾಸಿನಿ ಹಾಲ್. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಡಿಜಿ ಇಮೇಜ್ 2024 ಎಕ್ಸ್ಪೋ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದಿರೋ ಅಂತ ಎಲ್ಲ ಏನ್ ಆಡಿಯನ್ಸ್ ಇದಾರೆ, B2B ಆಡಿಯನ್ಸ್ ಅಂತಾನೆ ಹೇಳ್ಬೋದು. ನೀವು ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿಲಿ ತುಂಬಾ ಪ್ರಾಡಕ್ಟ್ ಗಳನ್ನ ಇಲ್ಲಿ ನೀವು ನೋಡ್ಬೋದು. ಜೊತೆಗೆ ಎಷ್ಟೊಂದು ಬ್ರ್ಯಾಂಡ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಿಮ್ಮ ಒಂದು ಬ್ರ್ಯಾಂಡ್ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ, ಕ್ಲೈಂಟ್ ಗಳಿಗೆ ಒಂದು ಒಳ್ಳೆ ಶೂಟ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಸ್ಟೋರಿ ಟೆಲ್ಲಿಂಗ್ ಶೂಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಇಕ್ವಿಪ್ಮೆಂಟ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಎಕ್ಸ್ಪೋನಲ್ಲಿ ಕಂಪ್ಲೀಟ್ ಆಗಿ ನೋಡ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಎಕ್ಸ್ಪೋ ಇಲ್ಲಿ ನಡೀತಾ ಇರೋದು ತುಂಬಾ ಖುಷಿ ಆಗುತ್ತೆ. ಯಾರೆಲ್ಲ ಬಂದಿಲ್ಲ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಎಕ್ಸ್ಪೋ ಯಾರು ಬಂದಿಲ್ಲ ಅವರು ಇಲ್ಲಿ ನೀವು ಎಕ್ಸ್ಪೋನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂತ ಏನ್ ಆರ್ಗನೈಸರ್ ಇದ್ದಾರೆ ಅವ್ರ ಜೊತೆ ಕನೆಕ್ಟ್ ಆದ್ರೆ ನಿಮ್ಗೆ ಆ ಬ್ರ್ಯಾಂಡ್ ಗಳ ಲಿಂಕು ಕೂಡ ಸಿಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ದಿನ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇವಾಗ ನಮ್ಮ ಜೊತೆ ನಾಗರಾಜ್ ಅವರು ಇದ್ದಾರೆ. ಅವರಿಗೆ ಇವತ್ತು ಛಾಯಾಶ್ರೀ ಅವಾರ್ಡ್ ಕೊಡೋ ಮುಖಾಂತರ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಗಿದೆ. ಈ ಸಾಧನೆ ಬಗ್ಗೆ, ಅವರ ಎಲ್ಲ ಕೆಲಸಗಳ ಬಗ್ಗೆ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ಮೂಲತಃ ಎಲ್ಲಿರೋದು? ನಾವು ಮೂಲತಃ ಚಿಕ್ಕಬಳ್ಳಾಪುರ. ನನ್ನ ಹೆಸರು ಬಂದು ನಾಗರಾಜ್ ಅಂತ. ನಾನು ಈ ವೃತ್ತಿಗೆ ಬಂದು 35 ವರ್ಷ ಆಯಿತು. 35 ವರ್ಷದಿಂದ ಈ ಒಂದು ವೃತ್ತಿಯಲ್ಲಿ ತೊಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಒಂದು ಕರ್ನಾಟಕ KP ಅವರು ನಮ್ಮ ನಾರಾಯಣ ಸ್ವಾಮಿ ಅವ್ರ ಮುಖಾಂತರ ಗುರುಸಿ ನಮ್ಮ ತಾಲೂಕು ಅಧ್ಯಕ್ಷರು ಇವರೆಲ್ಲನೂ ನನಗೊಂದು ಪುರಸ್ಕೃತ ಕೊಟ್ಟಿದ್ದಾರೆ. ಸರ್, ಈಗ ನಿಮಗೆ ಚಿಕ್ಕ ವಯಸ್ಸಿಂದನೂ ಈಗ ಫೋಟೋಗ್ರಫಿ ಕಡೆ ಇಂಟ್ರೆಸ್ಟ್ ಜಾಸ್ತಿ. ಅಂದರೆ ಅವಾಗೆಲ್ಲ ಸ್ಟುಡಿಯೋ ಮಾಡ್ಕೊಂಡಿದ್ರು. ಏನೋ ಒಂದು ಫೋಟೋಸ್ ಅಂದರೆ ನಾರ್ಮಲಿ ಎಲ್ಲರೂ ಸ್ಟುಡಿಯೋಕ್ಕೆ ಬರಬೇಕಿತ್ತು. ಈಗ ಒಂದು ಗಂಡ ಹೆಂಡತಿ ಮಗು ಫೋಟೋ ತೆಗಿಯೋಕ್ಕಾಗಲಿ ಅಥವಾ ಒಂದು ಮದುವೆ ಫೋಟೋ ಆಗಲಿ, ಪಾಸ್ಪೋರ್ಟ್ ಸೈಜ್ ಫೋಟೋಕ್ಕಾದರೂ ಸ್ಟುಡಿಯೋಕ್ಕೆ ಬರಬೇಕಿತ್ತು. ಇವಾಗ ಹೆಂಗಾಗಿದೆ ಅಂದರೆ ಡಿಜಿಟಲೈಸ್ ಆದಾಗಿಂದ ಎಲ್ಲರೂ ಫೋನಲ್ಲಿ ಅಥವಾ ಪೆನ್ ಡ್ರೈವ್ ಅದ್ರಲ್ಲಿ ಅವರೇ ಫೋಟೋ ತಗೊಂತಾರೆ, ಅವರೇ ಎಡಿಟ್ ಮಾಡ್ತಾರೆ. ಸೊ ಈ ಬೆಳವಣಿಗೆ ಬಗ್ಗೆ, ಈ ಮಾಡರ್ನೈಸೇಷನ್ ಬಗ್ಗೆ ನಿಮ್ಮನ್ನ ಕೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನ್ನ ಪ್ರಕಾರ ಮುಂದಿನ ಬದಲಾವಣೆ ಈ ರೀತಿ ಹೋಗೋದು ಒಳ್ಳೆಯದು ಅಂತ ಅನಿಸ್ಕೊಡುತ್ತೆ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ನಮ್ಮ ಭಾರತ ಅತಿ ವೇಗವಾಗಿ ಬೆಳೀತಾ ಇದೆ. ಆ ಒಂದು ಕಾರಣಕ್ಕೆ ಈ ರೀತಿ ಟೆಕ್ನಿಷಿಯನ್ ಮುಂದುವರಿಯೋದು ಒಳ್ಳೆಯದು. ಇನ್ನು ಯುವಕರು ಅಂತ ಇರ್ತಾರೆ, ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ಸರ್, ಇವತ್ತು ನಿಮ್ಮ ಸಾಧನೆನ ಗುರುತಿಸಿ ನಿಮಗೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇದರ ಅವಾರ್ಡ್ ಬಗ್ಗೆ, ಖುಷಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಒಂದು ನನಗೆ ಒಂದು ನೆನಪಿನ ಕಾಣಿಕೆ ಅಂತ ಹೇಳ್ಕೊತೀನಿ. ಯಾಕೆಂದ್ರೆ ನಾವು ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಈ ಒಂದು ಪ್ರಶಸ್ತಿಗಳು ಬಂದಾಗಲೇ ನಮಗೆ ಗೊತ್ತಾಗೋದು. ನಮ್ಮ ಮುಂದಿನ ಪೀಳಿಗೆಗಾಗಲಿ ನಮ್ಮ ಜೊತೆಯವರಾಗಲಿ ಒಂದು ಆರೈಸಿ ನಾವೊಂದು ವೃತ್ತಿಯಲ್ಲಿ ತೊಡಗಿದಾಗ ಆ ಒಂದು ಪ್ರಶಸ್ತಿ ಅನ್ನೋದು ಇದೆಯಲ್ಲ, ಅದು ತುಂಬ ಭಾರಿ ಇದು ಅಂತ ಹೇಳ್ಕೊಳ್ತೀನಿ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಈಗಿನ ಯೂಸ್ ಈ ಫೀಲ್ಡಿಗೆ ಬರೋರಿಗೆ ಯಾರು ಇಷ್ಟಪಡ್ತಿದ್ದಾರೆ? ಯಂಗ್ಸ್ಟರ್ಸ್ ನಾವು ಒಳ್ಳೆ ಫೋಟೋಗ್ರಾಫರ್ ಆಗಬೇಕು, ಒಳ್ಳೆ ವಿಡಿಯೋಗ್ರಾಫರ್ ಆಗಬೇಕು, ನಂದೇ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಈ ಥರ ಇಂಟ್ರೆಸ್ಟ್ ಇಸ್ಕೊಂಡು ಈ ಫೀಲ್ಡಿಗೆ ಬರೋರಿಗೆ ನಿಮ್ಮ ಸಾಧನೆ ಮುಖಾಂತರ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಸಜೆಷನ್ ಕೊಡೋದು? ನಾನು ಹೇಳೋದು ಒಂದೇ, ದೊಡ್ಡವ್ರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸದಲ್ಲಿ ಟೆಕ್ನಿಕಲ್ ಭಾರಿ ಮುಂದುವರೆದಿದೆ. ಹಣ ಎಲ್ಲರೂ ಇದು ಮಾಡ್ತಾರೆ, ಆದರೆ ಹಿರಿಯರ ಮಾರ್ಗದರ್ಶನ ತಗೊಂಡು ಈ ಒಂದು ವೃತ್ತಿಯಲ್ಲಿ ಬಂದು ತೊಡಗಿಸ್ಕೊಳ್ಳೋದು ಭಾರಿ ಉತ್ತಮ ಅಂತಲೇ ನನಗನ್ಸುತ್ತೆ. ಕಾರಣ ಒಂದೇ, ನಾವು ತೆಗೆದಂಥ ಚಿತ್ರಗಳು ಶಾಶ್ವತವಾಗಿರುತ್ತೆ. ಆ ಒಂದು ಕಾರಣಕ್ಕೆ ಏನೇ ಒಂದು ಮಾಡಬೇಕಂದ್ರೂ ಸ್ವಲ್ಪ ಹಿರಿಯರ ಮಾರ್ಗದರ್ಶನ ತಗೊಂಡು ಮುಂದುವರೆದ್ರೆ ಒಳ್ಳೆಯದು ಅಂತಲೇ ಅನಿಸುತ್ತೆ. ಸರ್, ಕೊನೆಯದಾಗಿ ಒಬ್ಬ ಸಾಧಕನಿಗೆ ಮೇನಾಗಿ ಬೇಕಾಗಿರೋ ಕ್ವಾಲಿಟಿ ಏನು ನಿಮ್ಮ ಪ್ರಕಾರ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದು? ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಆನೆಸ್ಟಿ, ವರ್ಕು, ಕೆಲಸದ ಬಗ್ಗೆ ಗಮನ ಇಟ್ಕೊಂಡು ಶ್ರದ್ಧೆಯಿಂದ ಮತ್ತು ಬರುವಂಥ ಗ್ರಾಹಕರಿಗೆ ಒಳ್ಳೆ ಮಾತಿನಲ್ಲಿ ವ್ಯವಹರಿಸಿದ್ರೆ ಅದೇ ಒಂದು ಸಾಧನೆ ಅಂತ ಹೇಳಿ. ನಮಸ್ಕಾರ ವೀಕ್ಷಕರು, ಇವಾಗ ನಮ್ಮ ಜೊತೆ ಇದ್ದಾರೆ ನಾರಾಯಣ ಸ್ವಾಮಿ ಅವರು. ಅವರು ಈ 35 ಜನ ಈ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಏನಿದೆ, ಇವತ್ತೇನು ಈ ಡಿಜಿ ಇಮೇಜ್ ಅಂತ ಪ್ರೋಗ್ರಾಮ್ ನಡೀತಾ ಇದೆ, 10 ವರ್ಷದ ಆ್ಯನಿವರ್ಸರಿ. ಸೊ ಆ ತಂಡದಲ್ಲಿ ಇವರೊಬ್ಬರು ಮುಖ್ಯಸ್ಥರು. ಈ ಕಾರ್ಯಕ್ರಮದ ಬಗ್ಗೆ, ಈ ಸಾಧಕರನ್ನ ಗುರುತಿಸಿ ಒಂದು ಸಾಧನೆ ಅವಾರ್ಡ್ ಅಂತ ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಇವಾಗ ಇಷ್ಟೊಂದು ಜನ ಇವತ್ತು ಅವಾರ್ಡ್ ನಾಮಿನೇಟ್ ಆಗಿದ್ದಾರೆ, ಇಷ್ಟೊಂದು ನನಗೆ ಅವಾರ್ಡ್ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಈಗ ಒಬ್ಬ ಸಾಧಕನ ನಾವು ಗುರುತಿಸ್ಬೇಕಂದ್ರೆ ಅವರ ಹಿಂದೆ ಸಾಧನೆ ಏನಿರುತ್ತೆ ಅಂತ ಅದು ನಮಗಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಎಲ್ಲಿಂದ ಯಾವ ಮೂಲೆಗೂ ಬಂದು ಇವತ್ತು ಈ ಸ್ಥಾನದಲ್ಲಿ ಅವ್ರು ಬರಬೇಕು ಅಂದರೆ ತುಂಬ ಅವ್ರ ಶ್ರಮ ಅವ್ರಿಗಿರುತ್ತೆ. ಹಂಗಾಗಿ ನಾವು ಗುರುತಿಸಿದ್ರೆ ಅವ್ರಿಗೊಂದು ಇದಿರುತ್ತೆ. ಅಷ್ಟು ಬಿಟ್ಟರೆ ನಾವು ಏನು ಗುರುತಿಸಲೇ ಇಲ್ಲ ಅಂದರೆ ಏನು ಅದಕ್ಕೆ ಅವ್ರು ಅಷ್ಟು ಸಾಧನೆ ಮಾಡಿ ಅವ್ರಿಗೇನು ತೃಪ್ತಿ ಸಿಗೋದಿಲ್ಲ. ಸರ್, ಮುಖ್ಯವಾಗಿ ನಿಮ್ಗೆ ಈ ಐಡಿಯಾ ಹೇಗೆ ಬಂತು? ಈ ಮೀನ್ ಫೋಟೋಗ್ರಾಫರ್ಸ್ಗಾಗಲಿ ಅಥವಾ ಈ ಕ್ರೀಡಾಪಟುಗಳನ್ನ ನಾವು ಗುರುತಿಸಬೇಕು, ಹಳ್ಳಿ ಕಡೆಯಿಂದ, ತಾಲೂಕು ಕಡೆಯಿಂದ, ಎಲ್ಲ ಜಿಲ್ಲೆಯ ಮೂಲೆ ಕಡೆಯಿಂದ ಕರ್ಕೊಬಂದು ಅವ್ರಿಗೊಂದು ಸನ್ಮಾನ ಮಾಡಿ ಒಂದು ಐಡೆಂಟಿಟಿ ಕೊಡಬೇಕು ಅಂತ ಐಡಿಯಾ ಹೆಂಗೆ ಬಂತು ಸರ್?
ಸರ್ ಇದು ಐಡಿಯಾ ಅಂದರೆ ಈಗ ನಾವು ನಮ್ಮ ಛಾಯಾಗ್ರಾಹಕರನ್ನ ನಾವೇ ಗುರುತಿಲ್ಲ ಅಂದರೆ ನಾವು ಯಾರನ್ನ ಗುರುತಿಸ್ಬೇಕು? ಆಮೇಲೆ ನಮ್ಮ ಛಾಯಾಗ್ರಾಹಕರ ಮಕ್ಕಳನ್ನ ನಾವೇ ಗುರುತಿಸ್ಬೇಕು. ಈಗ ಇವಾಗ ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಏನೇನೋ ಮಾಡ್ತಾ ಇರ್ತಾರೆ, ಯಾರೂ ನಮ್ಮ ಛಾಯಾಗ್ರಾಹಕರನ್ನಾಗಲಿ ನಮ್ಮ ಮಕ್ಕಳನ್ನಾಗಲಿ ಯಾರೂ ಗುರುತಿಸ್ತಾ ಇಲ್ಲ. ಹಂಗಾಗಿ ನಾವೇ ನಮ್ಮ ಛಾಯಾಗ್ರಾಹಕರನ್ನು ನಮ್ಮ ಮಕ್ಕಳನ್ನು ಗುರುತಿಸ್ಬೇಕು ಅಂತ ನಮಗೆ ತೀರ್ಮಾನ ತಗೊಂಡಿದ್ದೀವಿ. ಸರ್ ಈಗಿನ ಯುವ ಪೀಳಿಗೆ ನೀವು ನೋಡ್ತಿರೋ ಹಾಗೆ ಡೈಲಿ ಬೆಳಗಾದ್ರೆ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು, ಅರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡೋದು, ಸಾಧನೆ ಬಗ್ಗೆ ತಲೆನೇ ಕೆಡಿಸ್ಕೊಂಡೇ ಇರೋದು. ಸೊ ಒಂದು ಗುರಿ ಇಲ್ದೇ ಈಗ ಬದುಕ್ತಾ ಇದ್ದಾರೆ. ಸೊ ಈಗ ಅಪ್ಪ ಅಮ್ಮ ಅಂದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಹಂಗಿರಲಿಲ್ಲ. ನಾವು ತಂದೆ ತಾಯಿ ಒಂದು ರೆಸ್ಪೆಕ್ಟ್ ಕೊಡ್ತಿದ್ವಿ. ಮನೆಗೆ 4 ಗಂಟೆಗಿಂತ 10 ನಿಮಿಷ ಲೇಟ್ ಆಗೋದ್ರೆ ಕೇಳೋರು, ಒಂದು ಭಯ ಇರ್ತಿತ್ತು ತಂದೆ ತಾಯಿ. ಈಗಿನ ಮಕ್ಕಳಿಗೆ ಅಷ್ಟು ಕಾಣಿಸ್ತಾ ಇಲ್ಲ. ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತಾರೆ, ಸ್ಮಾರ್ಟ್ಫೋನು, ಇನ್ಸ್ಟಾಗ್ರಾಮನ್ನು, ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಸಾಧನೆ ಬಗ್ಗೆ ಅವರಿಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇಂಥ ಯೂಸಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂಥವ್ರಿಗೆ ನಾನು ಒಂದು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಏನೇನು ಅವರಲ್ಲಿ ಒಂದು ಇದಿರುತ್ತೋ ಅಂಥವ್ರಿಗೆ ನಾವು ಅಟ್ಲೀಸ್ಟ್ ಸ್ವಲ್ಪ ಆದರೂ ಫ್ರೀಯಾಗಿ ಬಿಟ್ಟರೆ ಅವ್ರ ಸಾಧನೆ, ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದಾದರೂ ಗೊತ್ತಾಗುತ್ತೆ. ಇರಬೇಕು, ಓದೋದು ಇರಬೇಕು, ಅದ್ರ ಜೊತೆ ಸ್ಪೋರ್ಟ್ಸು ಇರಬೇಕು, ಮತ್ತು ಅವ್ರವ್ರ ಟ್ಯಾಲೆಂಟ್ ಏನಿದೆ ಅದು ಇರಬೇಕು. ಹಂಗಂತ ನಾವು ಮಕ್ಕಳನ್ನ ತಂದೆ ತಾಯಿಯವರು ತುಂಬ ಟಾರ್ಚರು ಮಾಡೋಕ್ಕೂ ಬಿಡಬಾರ್ದು. ಹಂಗಂತನೇ ಅವ್ರನ್ನ ಫ್ರೀಯಾಗೂ ಬಿಡಬಾರ್ದು. ಆ ಥರದ ಏನೊಂದು ಪ್ರತಿ ವರ್ಷದಂತೆ ಏನೊಂದು ಎಕ್ಸಿಬಿಷನ್ ಡಿಜಿ ಇಮೇಜ್ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ 3 ದಿನ ಕಾಲ ಸಮೂಹವನ್ನು ಫೋಟೋಗ್ರಫಿ ಕ್ಷೇತ್ರಕ್ಕೆ ಸೇರಿರುವಂಥ ಸಂಬಂಧಪಟ್ಟ ಇಡೀ ಇಂಡಸ್ಟ್ರಿ ಒಂದು ಸೂರಿನ ಅಡಿಯಲ್ಲಿ ಒಟ್ಟಿಗೆ ಸೇರಿ ಇಡೀ ಸಮಾಜದ ಗಮನವನ್ನು ಸೆಳೆದು ತಮ್ಮ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ವೇದಿಕೆಯಲ್ಲಿ ಬಂದು ಒಮ್ಮತದಿಂದ, ಒಂದು ಭಾವನೆಯಿಂದ ಇಡೀ ಫೋಟೋಗ್ರಫಿ ಕ್ಷೇತ್ರಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಅವಿರತವಾಗಿ ಪ್ರಯತ್ನ ನಡೀತಿದೆ. 2012ರಲ್ಲಿ ಪ್ರಾರಂಭ ಆದಂಥ ಈ ಡಿಜಿ ಇಮೇಜ್ ವರ್ಷನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಿದೆ. ಅದೇ ರೀತಿ ಈ ವರ್ಷನೂ ಸಹ ಇವತ್ತು ನಮ್ಮ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಸಂದರ್ಭದಲ್ಲಿ ಸೇರಿರುವಂತ ಸಮಸ್ತ ಛಾಯಾಗ್ರಾಹಕರಿಗೂ ನಾನು ಹೃದಯಪೂರ್ವಕವಾಗಿ ನನ್ನ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಹಾಗೆ ವೇದಿಕೆ ಮೇಲಿರುವಂತ ಈ ಸಂಘದ ಅಧ್ಯಕ್ಷರಾಗಿರುವಂತ ನಾಗೇಶ್ ಅವರೇ, ಕಾರ್ಯದರ್ಶಿಗಳಾದಂಥ ಮುರಳಿ ಅವರೇ, ಹಿರಿಯರಾಗಿರುವಂಥ ಲವರಾಜ್ ಅವರೇ, ಮತ್ತು ನನ್ನ ಸ್ನೇಹಿತರಾಗಿರುವಂಥ ವಿಜಯರಾಘವನ್ ಅವರೇ, ಮೋಕ್ಷಗುಂಡಂ ಅವರೇ, ಮತ್ತು ಎಲ್ಲ ಗಣ್ಯಮಾನ್ಯರೇ, ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ. ಏನೊಂದು ಫೋಟೋಗ್ರಫಿ ಒಂದು ಕ್ಷೇತ್ರ, ತಂತ್ರಜ್ಞಾನ ಬಹಳ ವೇಗದಲ್ಲಿ ಬೆಳೀತಿರುವಂಥದ್ದು. ಅದೇ ರೀತಿ ನಿಮ್ಮ ಕೈ ಚಳಕ, ತಮ್ಮ ಪ್ರತಿಭೆ, ಬಹಳಷ್ಟು ಪ್ರತಿಭಾವಂತರು ಇರುವಂಥ ಒಂದು ಕ್ಷೇತ್ರ. ಇಡೀ ವಿಶ್ವವನ್ನೇ ಸೆರೆ ಹಿಡಿದು ದ ಬೆಸ್ಟ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್, ಚಾಲೆಂಜಿಂಗ್ ಮೂಮೆಂಟ್ಸ್, ಒಳ್ಳೆಯದು ಕೆಟ್ಟದು ಎಲ್ಲ ರೀತಿ ಇದನ್ನೆಲ್ಲ ಸೆರೆ ಹಿಡಿದು ಇಡೀ ವಿಶ್ವದ ಗಮನವನ್ನು ಸೆಳೆದು ಇಡೀ ವಿಶ್ವಕ್ಕೆ ದಿಕ್ಕು ಸೂಚಿಯಾಗಿ ಕೆಲಸ ಮಾಡುವಂಥ ತಮ್ಮ ಈ ಕ್ಷೇತ್ರ ಬಹಳ ಪ್ರಬಲವಾಗಿರುವಂಥ ಒಂದು ಕ್ಷೇತ್ರ. ಹಾಗಾಗಿ ವೇಗವಾಗಿ ಬೆಳೀತಿರುವಂಥ ಈ ಕ್ಷೇತ್ರದಲ್ಲಿ ಎಷ್ಟೇ ನಾವು ವೇಗದಲ್ಲಿ ಕ್ಯಾಚಪ್ ಮಾಡ್ಕೊಳ್ಳೋದು ಒಂದು ಚಾಲೆಂಜ್. ಹಾಗೆ ಹೊಸತನ ಬರ್ತಿದೆ, ಹೊಸ ಆವಿಷ್ಕಾರ, ಹೊಸ ಕಲೆ, ಹೊಸ ಪ್ರತಿಭೆ, ತರಬೇತಿ ಎಲ್ಲವೂ ಆಗ್ತಾ ಇರಬೇಕಾಗತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಫೋಟೋಗ್ರಫಿ ಅಸೋಸಿಯೇಷನ್, ಕರ್ನಾಟಕ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ಬಹಳ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಿದ್ದಾರೆ. ಎಲ್ಲ ರೀತಿಯಾದಂಥ ತರಬೇತಿ ಮತ್ತು ಅವಶ್ಯಕತೆಗಳನ್ನು ಮತ್ತು ಸರ್ಕಾರದ ಒಂದು ಸಹಕಾರವನ್ನು, ಒತ್ತಾಯವನ್ನು ಫೋಟೋಗ್ರಾಫರ್ಸ್ ಅಸಂಘಟಿತ ವಲಯದಲ್ಲಿದೆ, ಅದಕ್ಕೆ ಯಾವ ರೀತಿ ಸರ್ಕಾರದ ಸಹಕಾರ ಸಹಾಯವನ್ನು ಪಡಿಬೇಕು, ಗಮನವನ್ನು ಸೆಳೆಯಬೇಕು,
ಇವೆಲ್ಲವನ್ನು ಮಾಡ್ತಿದ್ದಾರೆ. ನಿಮ್ಮ ಜೊತೆ ನಾವಿರ್ತೀವಿ. ಡಿಜಿ ಇಮೇಜ್ ಎಕ್ಸಿಬಿಷನನ್ನು ಭಾಳ ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಇಡೀ ಫೋಟೋಗ್ರಫಿ ಇಂಡಸ್ಟ್ರಿ, ತಯಾರಕರು, ವಿತರಕರು, ಬಳಕೆದಾರರು, ಫೋಟೋಗ್ರಾಫರ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಸೂರಿನ ಅಡಿಯಲ್ಲಿ ತಮ್ಮ ಎಲ್ಲ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡಿ ಮತ್ತು ತರಬೇತಿಯನ್ನು ಪಡೆದು ಇನ್ನೂ ಉತ್ತಮವಾಗಿ ಭಾಳ ಪ್ರಬಲವಾಗಿ ಸಂಘಟನೆ ಮಾಡಿಕೊಳ್ಳಲಿಕ್ಕೆ ಅಥವಾ ತಮ್ಮ ವೃತ್ತಿಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ವಹಿಸಿ ಸರ್ಕಾರದ ಗಮನ, ಇಂಡಸ್ಟ್ರಿಯ ಗಮನ ಮತ್ತು ಆವಿಷ್ಕಾರ ತಂತ್ರಜ್ಞಾನವನ್ನೆಲ್ಲ ಒಳಗೊಂಡು ಭಾಳ ಮುಂದೆ ಪ್ರಬಲವಾಗಿ ಹೆಜ್ಜೆ ಇಡಲಿಕ್ಕೆ ಡಿಜಿ ಇಮೇಜ್ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಭಾಳ ಉತ್ತಮವಾಗಿ ಕಾರ್ಯ ಮಾಡ್ತಿದ್ದಾರೆ. ಅವ್ರ ಹಿತ ಮತ್ತು ಪ್ರತಿಭೆಗೆ ಗೌರವ, ಸನ್ಮಾನ, ಪ್ರಶಸ್ತಿಯನ್ನು ಕೊಟ್ಟು ಒಟ್ಟಾರೆ ಸಮಗ್ರವಾಗಿ ಭಾಳ ಪ್ರಬಲವಾಗಿ ನಡೀತಿದೆ. ಹಾಗಾಗಿ ನನಗೆ ಭಾಳ ಸಂತೋಷ ಆಗಿದೆ. ಈ ಸಂಸ್ಥೆ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಇನ್ನೂ ದೊಡ್ಡ ಎತ್ತರಕ್ಕೆ ಬೆಳೀಲಿ, ಇನ್ನೂ ಶಕ್ತಿಯುತವಾಗಿ ಬೆಳೀಲಿ ಅಂತ ನಾನು ಶುಭವನ್ನು ಕೋರ್ತೇನೆ. ಯಾರೆಲ್ಲ ಬಂದಿದ್ದೀರಾ ಈ ಒಂದು ಎಕ್ಸ್ಪೋಗೆ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ B2B ಎಕ್ಸ್ಪೋ ಅಂತ ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್. ನಿಮ್ಮ ಒಂದು ಕ್ಲೈಂಟ್ಗಳಿಗೆ ನೆಕ್ಸ್ಟ್ ಲೆವೆಲ್ ಶೂಟ್ ಮಾಡಬೇಕು ಅಂತ ಅಂದ್ರೆ ಇಂಥ ಒಂದು ಎಕ್ಸ್ಪೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫೋಟೋಗ್ರಫಿಲ್ ಆಗಿರ್ಬೋದು, ವಿಡಿಯೋಗ್ರಫಿಲ್ ಆಗಿರ್ಬೋದು, ನಿಮ್ಮ ಕ್ಲೈಂಟ್ಗಳಿಗೆ ಇನ್ನ ತುಂಬಾ ಚೆನ್ನಾಗಿ ವರ್ಕ್ನ ತೋರಿಸ್ಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಇಕ್ವಿಪ್ಮೆಂಟ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂತ ಎಷ್ಟೊಂದು ಬ್ರ್ಯಾಂಡ್ಗಳು ಇಲ್ಲಿ ಸ್ಟಾಲ್ನ ಹಾಕೋ ಮುಖಾಂತರ ನಿಮ್ಗೆ ಇಲ್ಲಿ ಬುಕ್ ಮಾಡೋ ಮುಖಾಂತರ ನಿಮ್ಗೆ ಬೇಕಾಗಿರೋಂಥ ಇಕ್ವಿಪ್ಮೆಂಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಯಾರೆಲ್ಲ ಬಂದಿಲ್ಲ ದಯವಿಟ್ಟು ರಿಪಬ್ಲಿಕ್ ಟಿವಿ ಕನ್ನಡನ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಈ ಎಕ್ಸ್ಪೋ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಚಾನೆಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ಇದು ನಮ್ಮ ಕನ್ನಡದ ಹೆಮ್ಮೆಯ ಚಾನಲ್ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಸ್ಯಾಟಲೈಟ್ ಕೂಡ ಇವರು ಲ್ಯಾಂಡ್ ಆಗ್ತಾರೆ. ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಂದಿದ್ದೇವೆ ಮತ್ತೆ 2ನೇ ದಿನದ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸಂಘದ 10ನೇ ವರ್ಷದ ಆನಿವರ್ಸರಿಗೆ ಮತ್ತೆ 2ನೇ ದಿನ ಬಂದಿದ್ದೀವಿ. ಇವತ್ತು ಕೂಡ ಇಲ್ಲಿ ಎಕ್ಸಿಬಿಷನ್ ಇದೆ. ತುಂಬಾ ಜನ ಪ್ರೇಕ್ಷಕರು ಬಂದಿದ್ದಾರೆ, ವೀಕ್ಷಕರು ಬಂದಿದ್ದಾರೆ. ಹತ್ತತ್ರ 1 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ. ಇಲ್ಲಿ ಎಲ್ಲಾ ತರ ಸ್ಟಾಲ್ಸ್ ಇದೆ, ಊಟದ ವ್ಯವಸ್ಥೆ ಕೂಡ ಆಗಿದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಡಿಜಿ ಇಮೇಜ್ ಅಂತ ಅವರು ಕೂಡ ನಮ್ಮ ರಿಪಬ್ಲಿಕ್ ಟಿವಿ ಜೊತೆಗೆ ಟೈಅಪ್ ಆಗಿದ್ದಾರೆ. ಇದೇ ಖುಷಿ, ಒಂದು ಟೈಅಪ್ ಆಗಿರೋ ಖುಷಿ, ಇನ್ನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಒಂದು ಪಾರ್ಟ್ನರ್ ಅಂತ ಹೇಳ್ಕೊಂಡಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಬನ್ನಿ, ತುಂಬಾ ಸ್ಟಾಲ್ಸ್ ಇದೆ, ಡಿಫ್ರೆಂಟ್ ಸ್ಟಾಲ್ಸ್ ಇದೆ, ತುಂಬಾ ಪ್ರಾಡಕ್ಟ್ಸ್ ಹಾಕಿದ್ದಾರೆ, ಒಳ್ಳೊಳ್ಳೆ ಕ್ಯಾಮ್ರಾಸ್ ಹಾಕಿದ್ದಾರೆ. ಬನ್ನಿ ಮಾತಾಡೋಣ, ಒನ್ ಬೈ ಒನ್ ಒಬ್ಬರೇ ಮಾತಾಡ್ಸ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಈ 10ನೇ ವರ್ಷದ ಏನು ಆನಿವರ್ಸರಿ ಬಂದಿದೀವೋ, ಇವತ್ತು ನಾವು ಬಿಗ್ ಸ್ಟಫ್ ಅನ್ನೋ ಒಂದು ಬ್ಯಾಗಿನ ಬ್ರ್ಯಾಂಡ್ ಶಾಪ್ ಅಲ್ಲಿ ಇದ್ದೀವಿ. ಅಲ್ಲಿ ಓನರ್ ನಮ್ಮ ಸೋಹೆಲ್ ಅಂತ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ಸೋಣ, ಅವ್ರ ಪ್ರಾಡಕ್ಟ್ ಬೇಕು. ಹಾಯ್ ಸರ್. Hi sir, my name is Sohail and we are from Mumbai. Okay. We are manufacturer of camera bags. We have our brand name Big Stuff. Okay. We have been dealing for camera bags for past 37 years. 37 years. 37 years. My grandfather started it. Now we are continuing. That is this is third basically generation. We are from Mumbai. Mumbai. So we have a different variety of camera bags. Okay. Yes. So where is your office in Bangalore? Main office in My Bangalore. is in Fort area, Okay, South Fort Bombay, area. South Kolaba, Bombay. Kolaba. If you want to, if somebody from Bangalore customer they want to buy your products, then They can contact on our phone number. through phone number. Through contact. phone number, I'm telling my phone number 7710 Okay. 997865. Okay. We have all types of camera bags: single camera, double camera, video, Okay. drone camera bags, gimbal camera bags, light, stand, trolley, without trolley, everything we have. Okay. We are specialists in camera bags. So how long you are in this business, actually? 37 years. I told 37 her my years. grandfather started it. Okay. My father continued. Then I am. This is third generation. Okay. Super sir. Thank you so much. Okay, sir. Thank you. Welcome. Thank you. Okay. Okay. Sir, ನೋಡಿದ್ರಲ್ಲ this ವೀಕ್ಷಕರೇ, ಇದು ಸೋಹೆಲ್ ಅವರು ಅವರ ಬಿಗ್ ಸ್ಟಫ್ ಅನ್ನೋ ಬ್ಯಾಗ್ ನ ಪ್ರಾಡಕ್ಟ್ ಬಗ್ಗೆ ಕೊಟ್ಟಿರುವಂತ ಒಂದು ಮಾಹಿತಿ. ಅವರು 37 ಇಯರ್ಸ್ ಇಂದ ಸೇಮ್ ಬಿಸ್ನೆಸ್ ಅಲ್ಲಿ ಇದ್ದಾರೆ.
ಸೊ ಅದು ಮೇನ್ ಆಫೀಸ್ ಬಂದ್ಬಿಟ್ಟು ಮುಂಬೈ. ಸೊ ಫೋನ್ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳಿದ್ದಾರೆ ಈ ವಿಡಿಯೋದಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ಯಾಮ್ರಾ ಬಗ್ಗೆ ಅಥವಾ ಕ್ಯಾಮ್ರಾ ಬ್ಯಾಗ್ಸ್ ಬಗ್ಗೆ ಸೊ ನೀವು ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಬ್ರ್ಯಾಂಡ್ ಸಿಗಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ನಮಸ್ಕಾರ ವೀಕ್ಷಕರ, ಇವಾಗ ನಾವಿದ್ದೀವಿ ಅದು ಫೋಟೋ ಫ್ರೇಮ್ ಮತ್ತು LED ಫ್ರೇಮ್ಸ್ ಇರೋ ಒಂದು ಶಾಪಲ್ಲಿ. ಸೊ ಅವರು ಬೇಸಿಕ್ಲಿ ಫ್ರಮ್ ಡೆಲ್ಲಿ ಅವರು. ಸೊ ಅವರು ಕೂಡ ಒಂದು ಎಕ್ಸಿಬಿಷನ್ ಬಂದಿದ್ದಾರೆ. ಸೊ ಅವ್ರ ಹತ್ರ ಅವ್ರ ಪ್ರಾಡಕ್ಟ್ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋಣ. ಹಾಯ್ ಮೇಡಮ್. Hello, ವಾಟ್ಸ್ ಯುವರ್ ನೇಮ್? my name is Dolly. ಓಕೆ, ಯು ಬೇಸಿಕಲಿ ಫ್ರಮ್ Basic from Delhi. ಡೆಲ್ಲಿ. My company name for Nitesh Color Lab. Okay. My product for LED lights frame. Okay. LED lights from wooden frame and revolving frames and important frames. So if the customers from Bangalore want to contact you, so for which phone number or something, do you have any contact number? You can tell. Yeah. You can tell to our customers. Uh, Tell your number or something else. How they want to contact you? my number. My shop number 498999 76614. Delhi, Nitesh Color Lab. Please contact me for LED frame. How long are you in this business? From how long? My main business for album. Okay. Third business for 15 years. Last 15 years. What was your Minimum price. Minimum price. Starting for 250 Okay. and up 3000, 3500, 45, Okay. or 4000. 4,000. This totally consisting of wedding photos, birthday photos. Wedding photo, birthday photo, anniversaries, Okay. and friends. Anyway, super ma'am. Thank you so much. Thank you. All the Thank best you. for your business. Thanks. ನೋಡಿದ್ರಲ್ಲ ವೀಕ್ಷಕರೇ, ಅವರು ಡೆಲ್ಲಿಯವರಾಗಿದ್ರು ಕೂಡ ಬೆಂಗಳೂರಲ್ಲಿ ಎಕ್ಸಿಬಿಷನ್ ಬಂದು ಅವ್ರ ಪ್ರಾಡಕ್ಟ್ನ ಜನರಿಗೆ ತೋರಿಸೋ ಮುಖಾಂತರ ಅಂದರೆ ಡಿಸ್ಪ್ಲೇ ಮಾಡೋ ಮುಖಾಂತರ ಒಂದು ಫೋಟೋ ಫ್ರೇಮ್ಸ್ ಬಗ್ಗೆ ಅಥವಾ LED ಫ್ರೇಮ್ಸ್ ಬಗ್ಗೆ ಒಂದು ಜನಕ್ಕೆ ಒಂದು ಇಂಟ್ರೆಸ್ಟ್ ಮೂಡಿಸೋಂಥ ಕೆಲಸ ಮಾಡ್ತಿದ್ರೆ. ಸೊ ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ. ಯಾರಿಗಾರು ಇಂಟ್ರೆಸ್ಟ್ ಇದೆ ಅದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕಾಲ್. ಓಕೆ, ನಮಸ್ಕಾರ ವೀಕ್ಷಕರೇ, ನೋಡ್ತಿದ್ದಾರೆ ಒಂದು ಸ್ಕ್ರೀನ್ ಶಾಪ್ ಅಲ್ಲಿ. ಸೊ ಎಸ್ಪೆಷಲಿ ಸ್ಕ್ರೀನ್ ಶಾಪ್ ಇರೋದು ಇವೆಂಟ್ ಗಳಿಗೆ, ಮದುವೆಗಳಿಗೆ ಅಥವಾ ದೊಡ್ಡ ದೊಡ್ಡ ಇವೆಂಟ್ ಗಳಿಗೆ ಯೂಸ್ ಮಾಡುವಂತ ಸ್ಕ್ರೀನ್. ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಿರ್ಬೋದು ನಿಮ್ಗೆ. ಸೊ ಇಲ್ಲಿ 3-4 ತರ ಸ್ಕ್ರೀನ್ಸ್ ಇದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಕ್ಲಾರಿಟಿ ವೈಸ್ ಹೇಗೆ ಅಂತ. ಸೊ ಅದ್ರದ್ದು ಪ್ರೊಪ್ರೈಟರ್ ನಮ್ಮ ಜೊತೆ ಬಾಲು ಅಂತ ಇದ್ರೆ. ಅವ್ರು ಬೇಸಿಕಲಿ ಆಂಧ್ರ ಪ್ರದೇಶರು, ಬಟ್ ಇಲ್ಲಿ ಚಿಕ್ಕಬಾಣಸ್ವಾಡಿಲಿ ಅವ್ರ ಮೇನ್ ಆಫೀಸ್ ಇದೆ. సో ಅವ್ರ ಹತ್ರ ಅವ್ರ ಪ್ರಾಡಕ್ట్ ಬೇಕು. ಹಾಯ್ సర్. హాయ్ సార్, నా పేరు బాలు. ఓకే. నా పేరు బాలు అండి. సో నేను హైదరాబాద్, హెడ్ ఆఫీస్ వచ్చేసి హైదరాబాద్. మాది బ్రాంచ్ వచ్చేసి బెంగళూరులో కూడా మా బ్రాంచ్ ఉంది, చిక్కబాన్స్వాడిలో మా బ్రాంచ్ ఉంది. అండ్ మా బ్రాంచెస్, టోటల్ బ్రాంచెస్ వచ్చేసి బెంగళూరు, చెన్నై, ముంబై అండ్ హైదరాబాద్ వచ్చేసి హెడ్ ఆఫీస్. సో మనము 2 టైప్స్ ఆఫ్ ప్రొడక్ట్స్ అనేది సేల్ చేస్తాము. ఒకటి ఈవెంట్ పర్పస్ లో LED స్క్రీన్ ప్రొవైడ్ చేస్తాము ఈవెంట్ పర్పస్ లో. అండ్ సెకండ్ వచ్చేసి హోర్డింగ్ పర్పస్ లో స్క్రీన్స్ ఉంటుంది. కంప్లీట్ గా హోర్డింగ్ మనము కమర్షియల్ యాడ్స్ పర్పస్ కానీ వాటి పర్పస్ లో అనేది స్క్రీన్ ప్రొవైడ్ చేస్తాము. ఇందులో డిఫరెంట్ టైప్ ఆఫ్ పిక్సెల్స్ అనేది ఉంటుంది. పిక్సెల్స్ P10 నుంచి హోర్డింగ్స్ పర్పస్ లో P10 నుంచి P1 వరకు ఉంటుంది. మనము ఇండోర్ లో ఒక కాన్సెప్ట్ ఉంది, అవుట్డోర్ లో ఒక కాన్సెప్ట్ ఉంది. ఒక పిక్సెల్ యూజ్ చేస్తాము. సో ఆ టైప్ లో అనేది పిక్సెల్స్ అనేది మనం ప్రొవైడ్ చేస్తాము మార్కెట్ లో. సో వాట్ వాజ్ యువర్ ప్రైస్ లిస్ట్? ప్రైస్ అనేది మార్కెట్ లో అంటే లిమిట్ ప్రైస్ అనేది అలా చెప్పకూడదు నాకు తెలిసి. మేబీ అలా చెప్పకూడదు. ప్రైస్ అనేది మనం ఇండియన్ స్టాండర్డ్ ప్రకారంగా ఒక బెస్ట్ క్వాలిటీ యూజ్ చేస్తున్నాము, మెయింటైన్ చేస్తున్నాము. ఆ క్వాలిటీతో పాటు ఇండియన్ స్టాండర్డ్ ప్రకారంగా ఒక ప్రైస్ మెయింటైన్ చేస్తున్నాము, ఆ ప్రైస్ ఇస్తున్నాము. అండ్ మనము ఇక్కడ ఈ ఎక్స్పోలో యూజ్ చేసింది 3 years వారంటీ అనేది సపరేట్ గా ఇస్తున్నాము. ఇప్పుడు వరకు ఎవరు ఆ వారంటీ అనేది ఇవ్వలేదు. కంప్లీట్ గా 3 years వారంటీ మనం కంప్లీట్ గా 1 year పీస్ టు పీస్ రిప్లేస్మెంట్ వారంటీ అండ్ 2 years సర్వీస్ వారంటీ ఇస్తున్నాము. ఏ కంపెనీ ప్రొవైడ్ చేయట్లేదు ఇందులో. ఆల్ పిక్సెల్స్ కి ఇది వర్తిస్తుంది అనమాట. Sir, your screen resolution starts from 2K or 4K? No, present we have 2K. Okay. Or 4K processor also available. Up to 8K? Yeah, up to 8K. 8K మనకు ప్రాసెసర్ లోనే మాత్రమే ఇది ఉంటుంది. స్క్రీన్ అనేది మీకు 16K కంటెంట్ వరకు ప్లే చేయవచ్చు. ప్రాసెసర్ అనేది డిపెండ్ కస్టమర్ ఏ విధంగా యూజ్ చేస్తారో. 2K కావాలంటే 2K ఇస్తాము, 4K కావాలంటే 4K. కస్టమర్ రిక్వైర్మెంట్ ఆ విధంగా ప్రొవైడ్ చేయగలుగుతాం. Yes sir. Super sir. Thank you. Thank you so much sir. Yes, thank you. All the best for your thank you bro. Thank you so much. ఏమంటే ప్రమోట్ చేయండి, వీడియో ఏమైనా ఉంటే పంపిస్తారా మాకు? Sure sir. Yes sir. ನೋಡಿದ್ರಲ್ಲ ವೀಕ್ಷಕರು, ಇವ್ರದ್ದು ಚಿಕ್ಕಬಾಣಸ್ವಾಡಿಯಲ್ಲಿ ಆಫೀಸ್ ಇದೆ. ಸೊ ಅವ್ರದ್ದು 16K ವರೆಗೂ ಅವ್ರದ್ದು ಸ್ಕ್ರೀನ್ ಕೆಪಾಸಿಟಿ ಇರುತ್ತೆ. ಸೊ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಮೇಲೆ ಅದಕ್ಕೆ ತಕ್ಕಂಗೆ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಒಂದು ಇದರಲ್ಲಿ ನಿಮ್ದು ಸ್ಕ್ರೀನ್, ನಿಮ್ದು ಇವೆಂಟ್ಸ್ ಆಗಿರ್ಬೋದು, ವೆಡ್ಡಿಂಗ್ ಯಾವ್ದಾದ್ರು ಸ್ಕ್ರೀನ್ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೆ ಒಂದ್ಸತಿ ಅವ್ರ ಆಫೀಸ್ ಮೀಟ್ ಮಾಡ್ಬೇಕಂದ್ರೆ ಚಿಕ್ಕಬಾಣಸ್ವಾಡಿ ಅವ್ರ ಆಫೀಸ್ ಇದೆ.
ಹೋಗಿ ಮೀಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ದಿಸ್ ಇಸ್ ಮೈ ಝೂಮ್ ಮಾಡಿದ್ವಿ. ಝೂಮ್ ಮಾಡಿದೀನಿ. ಇದು ಅವ್ರ ಆಫೀಸ್ ಹೆಸರು ಸೂಪರ್ ಎಲ್ಇಡಿ. ಸೂಪರ್ ಎಲ್ಇಡಿ ಅಂತ. ಸೂಪರ್ ಎಲ್ಇಡಿ ಬಾನಸ್ವಾಡಿಯಲ್ಲಿ ಇದೆ. Yes sir. ಥ್ಯಾಂಕ್ ಯು ಸೊ ಮಚ್. Thank you sir, thank you so much.